ಅದ್ಗೆಮ್ಮ ಯಾಕೆ ಇಷ್ಟೊತ್ತಾದ್ರೆ ಇವತ್ತು ಅಂಗಡಿ ಕಡೆ ಹೋಗೇ ಇಲ್ಲ? ಇದು ಇವತ್ತೇನು ಸೂಟಿ ಮಾಡ್ಬೇಕಂತದಿರಿ? ಆಗ ಯಾವತ್ತು ಎಲ್ಲಿ ಸೂಟಿ ಮಾಡೋದು? ನಾನು ಇವತ್ತು ಹೋಗಲ್ಲವ. ನಾನು ಅಂಗಡಿಗೆ ಹೋಗೋದೇ ಇಲ್ಲ. ಯಾಕ ಏನ ನಿನ್ನೆ ಇವ ಎಂತ ಹೊಟ್ಟೆ ಜಾಡಿಸ್ತು ಅಂತೀವಿ ಒಂದು ಬರ ಶುಶು ದೇವರೇ, ಹುಟ್ಟಿದ್ದು ಬೆಳೆದಿದ್ದು ಕೂಡ ನೆನಪಾಗೈತೆ ನನಗೆ. ನಾನು ಎಲ್ಲೆಲ್ಲಿ ಹೋಗೋದಿಲ್ಲ, ಮೈಯ ಕೈಯಾಗ ನೀರು ಹೋದಂಗಾಗ್ಯಾವು, ಶಕ್ತಿ ಇಲ್ಲ ಏನಿಲ್ಲ. ನಾನು ಇವತ್ತು ಎಲ್ಲಿಗೆ ಹೋಗೋದಿಲ್ಲ ಬಿಡಿ. ಇವತ್ತು ಆರಾಮ ಮನೆಯಾಗ ಇರೋಕೆ ನಾ ಅಂತ ಇವತ್ತು. ಅಶ್ವಿನಿ ಬರ್ತಾನಂತ ಹೆಂಗಿದ್ರು ಫೋನ್ ಹಚ್ಚಳಲ್ಲ. ಇನ್ನು ಟೈಮರಿ ಎಷ್ಟಾಗೈತಿ ಈಗಿನ್ನು? ಎಷ್ಟು 9:30 10 ಆಗೈತಿ. ಇವತ್ತು ಎಷ್ಟೊತ್ತಿದ್ರು ಒಂದು 12 ಗಂಟೆ ಮಟ್ಟ ಅಶ್ವಿನಿ ಬರ್ತಾಳ. ಆಕಿಗೆ ಹೋಗಿ ಮಧ್ಯಾಹ್ನ ಮ್ಯಾಗ ಅಂಗಡಿ ಬಾಗ್ಲ ತಕೊಂಡು ಕುಂದ್ರವ. ನನಗಾಗಂಗಿಲ್ಲ ಅಂತ ಹೇಳ್ತಾನೆ. ಹೋಗಯ್ಯವ ಹೋಗತ್ತಾಗ ಎಲ್ಲ ಹೋಗಕ್ಕೋಲೆ. ಅಕ್ಕ ಯಾಕೆ ಏನಾಯ್ತು? ಎದ್ರ ಸಂಬಂಧ? ಆರಾಮದಿ ಇಲ್ಲಕ್ಕ? ದವಾಖಾನಿಗೆ ಹೋಗಿ ಬರೋಣ. ಅಯ್ಯೋ ಬೇಡಪ್ಪ, ದವಾಖಾನೆ ಬೇಡ ಏನು ಬೇಡ. ನಿನ್ನೆ ಆ ಕೆದಾಳಲ್ಲ ಗಿರ್ಜಿ ಬಿಡಾಡಿ ಏನೋ ಮಾಡ್ಯಾಳ, ನನಗೆ ಏನೋ ಮಾಡ್ಯಾಳಪ್ಪ. ಅಯ್ಯೋ ಮೊದ್ಲು ಆರಾಮೇ ಇದ್ದೆ. ಒಂದು ಚಾ ತಂದು ಕೊಡು ಅಂದೆ, ತಂದು ಕೊಟ್ಲು. ಅದನ್ನು ಕುಡಿದ್ಮೇಲೆ ಹೇಳ್ತೇನೆ ಶ್ರೀಕಾಂತ, ಇಲ್ಲೋಡಿಲೆ ಹೊಟ್ಟೆ ಜಾಡಿಸಿದ್ದಂದ್ರೆ ಎಂಥ ತ್ರಾಸತ್ತಪ್ಪ. ನನಗನ್ಸ್ತತಿ ಏನೋ ಹಾಕ್ಯಾಳಯ್ಯಪ್ಪ ಅದ್ರಾಗಕ್ಕೆ. ನಾನು ನಿನ್ನ ಏನು ಅನ್ನಕ್ಕೆ ಹೋಗಲಿಲ್ಲ, ಬಿಡಕ್ಕೆ ಹೋಗಲಿಲ್ಲ. ಸುಮ್ಮನೆ ಮೊದಲು ಮನೆಗೆ ಬಂದು ನೋಡತ್ತಾಗ ಸಾಕಾಗೋತತ್ತಾಗ. ನಾನು ನನ್ನ ಮ್ಯಾಗ ಏನಂತ ದ್ವೇಷ? ನಾನು ನೋಡಿದ್ರೆ ಒಂದು ಅನ್ನಂಗಿಲ್ಲಕ್ಕಿಗೆ ಒಂದು ಅಕ್ಷರ ಏನು ಅಂದಿದ್ದಿಲ್ಲ ಗೊತ್ತನ. ಅವ್ರೇನು ಹಾಕ್ತಾರ ಅಷ್ಟು ಎಲ್ಲ ಹಾಕಿ ಮಾಡಿ ಇದು ಮಾಡೋ ಅಷ್ಟು ತಿಳುವಳಿಕೆ ಐತೆನ ಬಿಡ್ರಿ. ಅದಕ್ಕೆ ನಂಗೆ ಅನಿಸ್ತತಿ ನಿನ್ನೆ ಇಲ್ಲ ಮನ್ಯಾಗೆ ನೀವು ಅಂದರೆ ಹೊಟ್ಟೆ ತುಂಬ ಭಾಳ ಉಂಡ್ಬಿಟ್ರಿ ನಿನ್ನೆ ನೋಡಿದೆ ನಾನು. ಅಲ್ಲ ಅದು ಹೌದು, ಅದ್ರಾಗ ಬೇರೆ ಬಾಳೆಹಣ್ಣು ಬೇರೆ 3-4 ತಿಂದುಬಿಟ್ರಿ. ಅದಕ್ಕೆ ಹೊಟ್ಟೆ ಜಾಡಿಸೈತದ ಅಷ್ಟೇ, ಮತ್ತೇನಿಲ್ಲ. ಅದ್ರ ಪಾಪ ಹಾಕಿ ಅವ್ರ ಮ್ಯಾಗ ಯಾಕೆ ಹಾಕ್ತೀರಿ? ಅದ್ರಾಗ ಚಾ ಅದು ಯಾನಮ್ಮಿ ಅದು ಕುಡಿಯೋದು. ಇಲ್ಲಿ ಮನ್ಯಾಗ ಒಂದು 3-4 ಸಲ ಕುಡಿತೀರಿ, ಅಲ್ಲೂ ಕುಡಿದಿರಿ ಹೋಗಿ. ತಣ್ಣ ಕುಂದ್ರ ಆಕೆ ನಾವು ಅಂದ್ಕೊಂಡಷ್ಟೇನು ಸುಲಭಿಲ್ಲ. ಭಾಳ ಬೇರಿಕೆದಾಳ. ನಿನಗೇನು ಗೊತ್ತು? ನಿನಗೆ ಹಾಕಿದ್ರೆ ಗೊತ್ತಾಕಿತ್ತು, ನನಗೆ ಹಾಕ್ಯಾಳಲ್ಲ, ಅದಕ್ಕೆ ನಿನಗೇನು ಅನ್ಸೋಲ್ತು ಬಿಡು ಹೋಲತ್ತಾಗ. ಅದಕ್ಕೆ ನಿನ್ನೆ ಅದನ್ನು ಹಾಕ್ಲಿಕ್ಕೆ ಇವತ್ತು ಈಸಿಗೆ ಹಾಕಿದ್ರೆ ಏನು ಮಾಡೋದು? ಯಾಕೆ ಬೇಕಂತೇಳಿ ನಾನು ಹೋಗಕ್ಕೆ ಹೋಗಿಲ್ಲ ಅಲ್ಲೇ. ಅಕ್ಕ ಬೇಡ ಅಕ್ಕ, ಏನು ಮಾಡ್ತಾರೆ ಸುಮ್ಮನೆ ನೀನು ಓವರ್ ಥಿಂಕಿಂಗ್ ಮಾಡ್ತೀಯ ಅಕ್ಕ. ಓವರ್ ಥಿಂಕಿಂಗ್ ಮಾಡ್ತಿ? ಸುಮ್ ಕುಂದ್ರು. ಯಾಕೆ ಥಿಂಕಿಲ್ಲ ಪಿಂಕಿಲ್ಲ. ಓವರ್ ಥಿಂಕಿಂಗ್ ಅಲ್ಲ, ಓಡಿ ಬರೋಂಗೆ ಮಾಡ್ಯಾಳ. ನಿನ್ಗೇನು ಗೊತ್ತು ಬಿಡು ಹೋಲತ್ತಾಗದ್ರ ಮಾತು ಬೇಡ. ನನ್ನ ಹಳೆ ಊರ್ಗೋಕನಪ್ಪ ಹೋಗ್ಬೇಕು. ಅಯ್ಯೋ ಆ ಕಡೆ ಏನಾಗೈತೆ ಏನು ಬಿಟ್ಟೈತೆ. ನಾನು ಮೊದಲು ಊರಂದೆಲ್ಲ ನ್ಯಾಯ ಬಗೆಹರಿಸ್ತಿದ್ದೆ, ಊರಂದೆಲ್ಲ ಹೋಗು ನೋಡ್ತಿದ್ನೆಲ್ಲ ಪಂಚಾಯತಿ ಕಡೆ. ಅವಾಗ ಅಲ್ಲಿ ಇರ್ತಿದ್ದೆ. ಈಗೆಲ್ಲ ಬಿಟ್ಕೊಟ್ಟ ಮೇಲೆ ನಂದಲ್ಲಿ ಏನು ಕೆಲಸ ಅಂತ ಇಲ್ಲಿ ಬಂದಿರ್ತೇನೆ ಅಷ್ಟೇ ನಾನು. ಆದರೂ ಮನೆ ಕಡೆ ಜೀವ ಎಳಿತೈತಿ. ನಾನು ಬರ್ತೇನಪ್ಪ. ಆಮೇಲೆ ಇನ್ನೊಂದು ಮಾತು, ಏನಕ್ಕ? ಲಗ್ನ ಪತ್ರಿಕೆ ಛಾಪ್ಸಾಕತ್ತಾರಲ್ಲ, ನಾ ಹೇಳ್ತೇನೆ ಅದ್ರಾಗ ನನ್ನ ಹೆಸರು ಮೇನ್ ಇರ್ಬೇಕು. ಅವ್ರ ಅತ್ತಿ ಹೆಸರು ಏನು ಹಾಕಿಸ್ತಾಳಲ್ಲ ಅದ್ರಾಗ ಮೇಲೆ ನನ್ನ ಹೆಸರು ಇರ್ಬೇಕು. ಏನ ಹೋಗಕ್ಕ? ಅಲ್ಲಕ್ಕ ಹಂಗೆ ಬಂಧು ಮಿತ್ರರು ಅಂತ ಹಾಕಿಸ್ತಾರ, ಮ್ಯಾಲೆ ಹಾಕ್ಸಂದ್ರೆ ಅದು ಹೆಂಗೆ ಹೇಳಕತ್ತಕ್ಕ? ನಮ್ಮ ಮನೆ ಮಕ್ಳು ಮದುವೆ ಆದ್ರೆ ನಾವ್ ಏನಾದ್ರೂ ಮಾಡ್ಬೋದಪ್ಪ. ನೀನ ಹಿರಿಯಾಳ ಮನೆಗೆ ನಿಂದ ಹೆಸರು ಮೊದ್ಲು ಇರ್ತತಿ. ಅವ್ರ ಮನಿದು ಕಲದಾರಲ್ಲ ಅವ್ರ ಅತ್ತಿಯರ ಅವ್ರದ್ದು ಹಾಕಿಸ್ತಾರ, ಆಮೇಲೆ ಮತ್ತೆ ಅವ್ರ ಮನೆಗೆ ಯಾರದಾರ ಅವ್ರದ್ದು ಹಾಕಿಸ್ಕೊಂತಾರ. ನಿಂದ ಹೆಂಗ್ ಹಾಕಿಸ್ತಾರ ಹೇಳಂಗಾರ ನೋಡೋಣ. ಲಗ್ನ ಪತ್ರಿಕೆಗೆ ನನ್ನ ಹೆಸರು ಇಲ್ಲ ಅಂದ್ರೆ ನಾ ಲಗ್ನಕ್ಕೆ ಬರಲ್ಲಪ್ಪ. ನನ್ನ ಹೆಸರು ಇರಲೇಬೇಕು. ಯಾಕೆ? ಈ ಮನೆಗೆ ಇರಲ್ಲ ನಾನು ಓದಲ್ಲ. ನಿಂದು ನೀನು ಎಂತಿದ್ದು ಹಾಕಿಸ್ತಾರಂತ ನಂಗೆ ಗೊತ್ತೈತಿ. ನಿಮ್ದು ಹಾಕಿಸ್ತಾರ ಅಂದಮೇಲೆ ಆಮೇಲೆ ಆ ಪಾರ್ವತಿ ಅರವಿಂದಂದು ಅವನು 3 ಮಕ್ಕಳದು ಪುಟಾಣಿಗಳು ಅಂತೇಳಿ ನಮ್ಮ ಪವಿತ್ರನ ಮಕ್ಕಳದು ಬರೆಸ್ತಾರ, ನಂಗೆ ಗೊತ್ತೈತಿ. ನನ್ನ ಸೊಸಿ ಮಕ್ಕಳದು, ಆಮೇಲೆ ಪಾರ್ವತಿ ಮಕ್ಕಳದು ಬರೆಸ್ತಾರ, ನಂಗೆ ಗೊತ್ತೈತಿ. ಅವ್ರದ್ದು ಹುಡುಗರದೆಲ್ಲ ಬರ್ಸೋತ್ನಾಗ ನನ್ನ ಹೆಸರು ಬರ್ಸಂಗಿಲ್ಲನ. ಆದಿತ್ಯನ ಮಕ್ಕಳದು ಬರೆಸ್ತಾರೆ, ಮಗಳದು ಬರೆಸ್ತಾರ, ಎಲ್ಲ ಗೊತ್ತೈತಿ. ನನ್ನ ಹೆಸರು ಮೇನ್ ಇರಲೇಬೇಕು ಅದ್ರಾಗ. ಹಾಕಿಸ್ತಾರೆ ಬಿಡ್ರಿ. ಮತ್ತೆ ಹಿರಿಯರು ಅಂತೇಳೆಲ್ಲ ಇರ್ತದಲ್ಲ, ಅದ್ರೊಳಗೆ ನಿಮ್ಮದು ಅವ್ರ ಅತ್ತಿಯರ್ದು ಬಂದೇ ಬರ್ಬೋದು. ಅದ್ರೊಳಗೆ ಇರ್ತೈತೆ ತಗೋರಿ. ಸಂಬಂಧ ಎಲ್ಲ ಸಾಟಲ್ಲ, ಈಕೆ ಹೆಸರು ಹಾಕಿಸ್ಬೇಕಂತ. ಅಯ್ಯೋ ದೇವ್ರೇ. ಬಂದ್ಲಲ್ಲ ಪಾರ್ವತಿ, ಹೇಳ್ಬಿಡು ನನ್ನ ಹೆಸರು ಇರ್ಬೇಕಾದ್ರಾಗ ಲಗ್ನ ಪತ್ರಿಕೆಯಾಗ. ಇಲ್ಲಾಂದ್ರೆ ನಾ ಲಗ್ನಕ್ಕೆ ಬರೋದಲ್ಲ. ಇಲ್ಲ ಬರೆಸ್ತಾರ. ಇದು ಕಲ್ಯಾಣ ಮಂಟಪದ ಹೆಸರು, ಆಮೇಲೆ ಇದು ಅಪ್ಪ ಅವನ ಹೆಸರು, ಆಮೇಲೆ ಇದು ಏನದು ದೇವ್ರ ಹೆಸರು, ಆಮೇಲೆ ಯಾರ ಮಗಳು ಯಾರ ಮಗ ಅನ್ನೋದು ಅವ್ರ ಅಪ್ಪ ಅವ್ರ ಹೆಸರು, ನಮ್ಮ ಅಪ್ಪ ಅವನ ಹೆಸರು, ಆಮೇಲೆ ನಮ್ಮ ಅಮ್ಮನ ಹೆಸರು, ಆಮೇಲೆ ಮದುವೆ ದಿನಾಂಕ, ತಳಗ ಏನಿರ್ತೈತಿ ಸುಖಾಗಮನ ಬಯಸುವವರು ಅಂತೆಲ್ಲ ಇರ್ತೈತಲ್ಲ, ಅಲ್ಲೇ ಎಲ್ಲರದು ಹೆಸರು ಬರ್ತೈತಿ. ಆಮೇಲೆ ಇವರ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ ಅಂತ ನೆರವೇರಿಸಲು ನಿಶ್ಚಯಿಸಿದ್ದಾರೆ ಅಂತಂತಾರಲ್ಲ, ಅಲ್ಲಿನೂ ಹೆಸರು ಬರ್ತೈತಿ. ಒಟ್ಟು ಏನು ನನಗೂ ಅಷ್ಟು ನೆನಪಿಲ್ಲ. ಅವರು ಚಾಪ್ಸರಿಗೆ ಗೊತ್ತಾಕೈತಿ ಯಾರ್ಯಾರ ಹೆಸರು ಎಲ್ಲೆಲ್ಲಿ ಹಾಕಬೇಕು, ಎಷ್ಟು ಜನದ ಹೆಸರು ಬೇಕು ಅಂತೇಳಿ. ಲಗ್ನ ಪತ್ರಿಕೆ ನೋಡ್ರಿ, ಅದು ಏನು ಹಂಗೆ ಸುಮ್ಮನೆ ಲೀಸ್ಟ್ ಉದ್ದಕ್ಕೆ ಎಲ್ಲರ ಹೆಸರು ಬರ್ಸೋಕ್ಕಾಗಲ್ಲಲ್ಲ. ನಾನು ಅದನ್ನೇ ನೋಡಿ ಮಾಡಿ ಎಲ್ಲರ ಹೆಸರು ಹಾಕ್ಸೋಕ್ಕಾಗಲ್ಲವ, ನೋಡಿ ಹಾಕ್ಸು ಅಂತ ಹೇಳೇನಿ. ಅದೇನು ನೋಡ್ತೀಯ ನೋಡೋದಿಲ್ಲ ನನಗದು ಗೊತ್ತಿಲ್ಲ. ನನ್ನ ಹೆಸರು ಅದ್ರೊಳಗೆ ಇರ್ಬೇಕಷ್ಟೇ. ಯಾಕ? ನಿಂದು ನಿನ್ನ ಗಂಡಂದು ಹಳೆಯ ಮಗಳು ಅಂತ ಇರ್ತತೆ, ಮತ್ತು ನಿಮ್ಮನ್ನಂತರೂ ಬಿಡಲ್ಲ. ನಿಂದು ನಿನ್ನ ಗಂಡಂದು ಹಾಕಿಸ್ತಾರ, ನಿನ್ನ ಮಕ್ಕಳು 3 ಮಕ್ಕಳು ಹಾಕಿಸ್ತಾರ, ಮತ್ತೆ ನಾನು ಯಾಕೆ ಹಾಕ್ಸಲ್ಲ? ಯಾಕೆ ನನ್ನ ಹೆಸರು ಹಾಕ್ಸು ಅಂತ ಅದೇನಿ ಅಂದರೆ, ನನ್ನ ಬೀಕ್ತಿ ಆಕಿ ದ್ರಾಕ್ಷಾಯಣಿ ಅದಾಳಲ್ಲ, ಆಕಿ ಹೆಸರು ಅದ್ರೊಳಗೆ ಇರ್ತೈತಿ. ಅದಕ್ಕೆ ನನ್ನ ಹೆಸರು ಇರಲೇಬೇಕು ಅಲ್ಲೇ ಪಕ್ಕದಾಗ.
ಓಹೋ ಇಲ್ಲೇ ಐತೇನಿ ಇದು ವಿಚಾರ. ನಾನು ಅದೇ ಅನ್ನೋತೀನಿ, ಯಾಕಪ್ಪ ಇವ್ರ ಹೆಸರಿಗೆ ಹಿಂಗೆ ಮಾಡತ್ತಾರ ಅಂತೇಳಿ. ಓಹೋ ಹೌದೌದೌದು, ಇರ್ಲೇಬೇಕು ಬಿಡು, ಇರ್ಲೇಬೇಕು. ಆಕಿ ಮನಿ ಮಗಳು, ಆಕಿದು ಬಿಟ್ಟರು ನಡಿತೈತಿ, ನಿಮ್ದು ಹಾಕಿಸ್ಲೇಬೇಕು. ನಾ ಹೇಳ್ತೇನೆ ತಗೋರಿ, ಅದ್ರಾಗ ಏನೈತಿ. ನೋಡ್ ಪರತಿ, ಇಷ್ಟು ಲೇವಡಿ ಮಾಡ್ತೀನಿ ನೀನು. ಆಕಿ ದ್ರಾಕ್ಷಾಣಿ ನನ್ ಬೀಗ್ತಿದ್ಲಿಕ್ಕೆ ಆಕಿದಿರ್ತೈತಿಲ್ಲ, ಆಕಿ ಬಾಜುಕ ನನ್ನ ಹೆಸರು ಬೇಕು ಅಲ್ಲ. ಫಸ್ಟ್ ನಂದೇ ಬೇಕು, ಆಮೇಲೆ ಆಕಿದ ಹಾಕಿಸ್ಬೇಕು. ಅತ್ತೀರ ನೀರು ಕಾಸೇನಿ ಬರ್ರಿ, ಕುಸಿಗೆ ಹಾಕ್ತೀನಿ ಅಂದ್ರಲ್ಲ. ಓ ಕಾಸಿದೇನ, ನಡಿಯವ ನಡಿ ಪಾಪಿ ಯಾರಿ ನಡಿ, ಹೊತ್ತಕತ್ ಮತ್ತೆ. ಅಕ್ಕ ನಾನು ಸ್ವಲ್ಪ ಆಫೀಸ್ಗೆ ಬರ್ತೀನಿ. ಪಾರ್ವತಿ ನಾನು ಆಫೀಸ್ಗೆ ಬರ್ತೀನಿ ಅಕ್ಕ. ಒಂದು ಸ್ವಲ್ಪ ಅಂದ್ರೆ ಯಾವುದೋ ಕ್ಲೈಂಟ್ಸ್ ಬರತ್ತಾರಂತ, ಅದ್ರಾಗ ಮತ್ತೆ ಇನ್ನೊಂದು ಏನಂದ್ರೆ ಯಾರ್ದ ಕೂಟ ಟೈಪ್ ಆಗತ್ತಂತೀವ, ಯಾರೋ ಏನೋ ಎತ್ತ ಗೊತ್ತಿಲ್ಲ. ಮತ್ತೆ ಮೀಟಿಂಗ್ ಮಾಡ್ತಾರೆ ಇವತ್ತು, ಅಪ್ಪ ನೀ ಬರಲೇಬೇಕು ಅಂತಾನ. ಒಂದು ಸ್ವಲ್ಪ ಹೋಗಿ ಬರ್ತೀನಿ. ಹೋಗ್ಬಾ ಮತ್ತೆ. ಹೋಗಿ ಬರ್ಲಿಲ್ಲ ಅಂದ್ರೆ ನಡೆಯಲ್ಲಪ್ಪ, ಎಲ್ಲ ಮಕ್ಳ ಮುಂದೆ ಅದೇನಂತಾರಲ್ಲ, ಆಳು ಮಾಡಿದ್ದ ಆಳು, ಮಗ ಮಾಡಿದ ಮಧ್ಯಮ, ತಾ ಮಾಡಿದ ಉತ್ತಮ ಅನ್ನೋದು ಗೊತ್ತೈತೆ ಇಲ್ಲಿ ನಿಂಗೆ. ಎಷ್ಟೇ ಆದ್ರೂ ಅವ್ನು ಇನ್ನೂ ಸಣ್ಣವ ಅರವಿಂದ, ಅವಂಗಷ್ಟು ತಿಳುವಳಿಕೆ ಇರಂಗಿಲ್ಲ. ನೀನೇ ಎಲ್ಲ ಹೇಳ್ಕೊಟ್ಟು ಮಾಡಿಸ್ಬೇಕು. ಏನ ಹೋಗ್ಬರೋ ಹೋಗ್ಬಾ. ಯಾರ ಏನ ಎತ್ತ ನೋಡಿ, ಮೊದಲ ಯಾವಾರ ಏನು 100-200 ರೂಪಾಯಿದಾಗ ನಡಿತಾವು, ಕೋಟ್ಗಟ್ಲೆ ಯಾವಾರ ಇರ್ತೈತಿ. ಒಂದು ಚೂರು ಏನಾರ ಹೆಚ್ಚು ಕಮ್ಮಿ ಆದ್ರೆ ಕೈ ಬಿಟ್ಟು ಹೋಗತ್ ರೊಕ್ಕ. ಹೋಗು ಬರ್ತೀನಕ್ಕ. ಈ ಮನೆಗೆ ಎಲ್ಲರಿಗೂ ಮಾಡಕ್ಕೆ ತುಂಬ ಕೆಲಸ ಐತಿ. ನಾನು ಹಂಗಾರಿ ಅಂಥದ್ದೊಂದು ಏನೋ ಒಂದು ಮಾಡೋಣ ಅಂತಂದರೆ ಎಲ್ಲ ಎಡವಟ್ಟಾತ. ಹಡಿಬಿಟ್ಟು ಗಿರ್ಜಿ ಬಿಡಲ್ಲ. ನಿನ್ನ ಮೇಲೆ ಅದು ಯಾವತ್ತಕತ ಗೊತ್ತಿಲ್ಲ, ಅವತ್ತು ಸೇಡ್ ತೀರಿಸ್ಕೊತೇನೆ. ನಾನೇನು ಇಷ್ಟಕ್ಕೆ ಬಿಡಲ್ಲಿದ್ದಾನೆ. ಹಡಿಬಿಟ್ಟಿವಲ್ಲ, ಎಂಥ ಕೆಲಸ ಮಾಡಿಬಿಟ್ಲು. ಅಯ್ಯೋ ನಾನು ಹೊಟ್ಟೆ ಜಾಡಿಸಿ ನಿನ್ನೆ ಒದ್ದಾಡಿದ್ದು ಅಂದ್ರೆ ನಾನು ಇಷ್ಟು ಆಟ ಕಟ್ಟಿಬಿಟ್ಲಲ್ಲಿಕ್ಕೆ. ಏನು ನನಗೇನು ಹೊಟ್ಟೆ ಜಾಡಿಸೋ ಗುಳಿಗೆ ಹಾಕಿದ್ಲ ಏನಪ್ಪ. ಭಾರತಿ ಒಂಚೂರು ಮಜ್ಜಿಗೆ ಮಾಡಿಕೊಡ್ತೀಯನ, ಉಪ್ಪು ಹಾಕಿ. ಹೊಟ್ಟೆ ಹಾಕ ಒಂಥರ ಜಾಡಿಸಿ ಒಂಥರ ಆಗಿಬಿಟ್ಟತಿ. ಒಂಚೂರು ಕುಡಿತೇನೆ. ಏನು ಇಲ್ಲಪ್ಪ, ಬಚ್ಚಲಕ್ಕೆ ಹೋಗ್ಯಾಳ ಏನ ಖುಷಿ ನೆರ್ಯಾಕ. ಹೋಗ್ಲಿ ಬಿಡು, ನಾನೇ ಮಾಡ್ಕೊಂಡು ಕುಡಿತೀನಿ. ಮಸಾಲ ಮಜ್ಜಿಗೆ ಮಾಡ್ಕೊತೀನಿ ತಡಿ. ಶಾಂತಕ್ಕ, ನೀವು ಬಂದಿದ್ದಂತೂ ಭಾರಿ ಖುಷಿ ಆತವ. ಎಲ್ಲಿ ನನಗೆ ನಿಮ್ಮನೆ ಕಡೆ ಬರೋಕ್ಕಾಗಕತ್ತಿದ್ದಿಲ್ಲ. ಬಂದಿದ್ದೊಂದು ಭಾರಿ ಖುಷಿ ಆತ್ ಬಿಡು. ಒಟ್ಟ ಬಂದೇ ಇಲ್ಲಲ್ಲ ಯಾರು ಈ ಕಡೆ ಅಂತ ಅದ ಅನ್ಕೊಳಕತ್ತಿದ್ದೆ. ಅಯ್ಯೋ ಇಲ್ಲಪ್ಪ ಅಮಾಸಿ ಬರ್ಬೇಕು ಅಂತ ಅನ್ಕೊಂಡೆ. ಅಯ್ಯೋ ಮದ್ವಿ ಗದ್ಲ ಮನ್ಯಾಗ ಒಂದು ಮದ್ವಿ ಹಮ್ಕೊಂಡೇವೆ, ಹಂಗಾಗಿ ಒಂಚೂರು ಪುರ್ಸತ್ ಇಲ್ದಂಗೆ ಆಗ್ಬಿಡ್ತು. ಮನ್ಯಾಗ ಏನಂದ್ರೆ ಗಿರಣಿ ಒಂದು ಹಾಕೊಂಡ್ಬಿಟ್ಟೇನಲ್ಲ. ಅಯ್ಯೋ ಅಲ್ಲೇ ಈಗ ಹಬ್ಬದ ಸೀಸನ್ ಅಂತೇಳಿ ಜೋಳ ಗೋಧಿ ಹಂಗೆ ಒಂದು ತಪ್ಪತ್ಲೆ ಒಂದು ಬೀಸಾಕ್ ಬಂದ ಬಿಡ್ತಾವ. ಮತ್ತೆ ಅಲ್ಲಿ ಮಾಡ್ತೀಯ ಇಲ್ಲಿ ಬರ್ತೀಯ ಹೇಳಂಗಾರ ನೋಡೋಣ. ಅದಕ್ಕೆ ಇವತ್ತು ಒಂಚೂರು ಅಡಿಗೆ ಮಾಡ್ಕೊಂಡು ನೀನು ನೋಡಾಕಂತೇಳಿ ಮುದ್ದ ಅಡಿಗೆ ಕಟ್ಕೊಂಡು ಬಂದು ನೋಡಪ್ಪ. ಏನು ಇದು ನಿಂಗೆ ಇಷ್ಟ ಅಂತೇಳಿ ಬಿಸಿ ಹೋಳಿಗೆ ಮಾಡ್ಕೊಂಡು ಬಂದೇನು ನೋಡ್ಲಾ. ತಿನ್ನು, ತುಪ್ಪ ಹಾಕೇನು ಅದಕ್ಕೆ ತಿನ್ನು. ನಾವು ಪುಣ್ಯ ಬಂತ ಶಾಂತಕ್ಕ. ನಾನು ಮಣ್ಣಿನ ತಿನ್ಬೇಕು ಅನ್ಕೊಂಡಿದ್ದೆ. ಈಕಿಗೆ ಹೇಳೋಣಂದೆ, ಪಾಪಿಕ್ಕಿದೆ, ಈಕಿ ಕೆಲಸ ಭಾಳ ಹುಡುಗರ್ದೊಂದು ಮಾಡ್ಬೇಕು, ನಂದೊಂದು ಕಾಲು ನೋಡಿದ್ರೆ ಈ ಪರಿ ನೋವಾಗೈತಿ, ಮನೆ ಅಂದು ಮಾಡ್ಕೋಬೇಕು, ಎಲ್ಲ ತ್ರಾಸಾಗತ್ತೈತಿ ಅಂತೇಳಿ ನಾಕಿಗೆ ಹೇಳಿದ್ದಿಲ್ಲ. ನೀ ಮಾಡ್ಕೊಂಬಂದಿ ನೋಡಕ್ಕ. ಕರೆ ನಾನು ಹೊಡ ಹುಟ್ಟಿದ ಅಕ್ಕ ತಂಗಿಯಾರಿದ್ರ ಇಷ್ಟೊಂದು ಇದು ಮಾಡ್ತಿದ್ರ ಇಲ್ಲ. ನೀ ಬಂದಿದ್ದು ನಂಗೆ ಭಾರಿ ಖುಷಿ ಆಯ್ತು ಶಾಂತಕ್ಕ. ಒಂದು ರೀತಿ ಅಕ್ಕ ತಂಗಿಯಾರು ಯಾರಿಲ್ಲ ಅನ್ನೋದೊಂದು ಮರೆಸ್ಬಿಟ್ಟೆ ಶಾಂತಕ್ಕ. ನೀನು ಮರೆಸ್ಬಿಟ್ಟು ಒಂದು ಟೈಮ್ನಾಗ ನಿಮ್ಮ ಮನ್ಯಾಗಲ್ಲ ಯಾಕ ನಾ ತಿಂದು ಬದುಕಿದ್ದ. ಏನ ಇತ್ತ ಊರು ಹೊರಗೆ ಮನೆ ಕಟ್ಕೊಂಡು ಎಲ್ಲರಿಂದ ದೂರ ಆಗೇನೆ ಅಂತ ಅದೊಂದು ಬೇಜಾರಾಗಿತ್ತು ನನಗೆ. ಆದರೂ ಒಂದೇನು ಬಿಟ್ಟೆ ಊರನ್ ಭಿಕ್ಷಕ ನಾನೇನೇನು ಹೊಟ್ಟೆಯಾಗಿ ಹುಟ್ಟಿದೇವಲ್ಲ, ನಿನ್ನ ಬೆನ್ನಾಗಿ ಹುಟ್ಟಿದೇವನು ಅಲ್ಲ. ಆದರೂ ಪಾಪ ನಾನು ಕರ್ಕೊಂಡು ನಾನು ನೋಡ್ಬೇಕನ್ನೋ ಒಂದು ಮನಸ್ಸಿಂದ ಬಂದೆಲ್ಲಕ್ಕ. ಗಿರ್ಜಕ್ಕ ಭಾಳ ಖುಷಿ ಆಯ್ತಕ್ಕ ನನಗೆ, ನೀವು ಬಂದಿದ್ದ ಭಾರಿ ಖುಷಿ ಆಯ್ತು. ಓ ಅಮ್ಮಸಿ ಯಾಕಪ್ಪ ಅಳದ? ಅಲ್ಲ ಮಸಿ ಯಾಕಪ್ಪ ಅಳ್ತೀನಿ ನೀನು? ಅಲ್ಲಲ್ಲ, ನಮ್ಗೆ ಎಷ್ಟು ಕಷ್ಟ, ಎಷ್ಟು ಒಂಥರ ತೊಂದರೆ ಅನುಭವಿಸಿದ್ವಿ. ಅದ್ರಾಗೆಲ್ಲ ನಮ್ಗೆ ರೊಕ್ಕದ ಸಹಾಯ ಮಾಡಿ ಪ್ರತಿಯೊಂದು ಬೆನ್ನಾಗೆ ಎಲ್ಲವೇ ನಮ್ನಿ ತ್ರಾಸ ಇದ್ದಾಗೆಲ್ಲ ನೀನು ಬೆನ್ನೆಲುಬಾಗಿ ನಿಂತೆಪ್ಪ. ನೀನು ಅಣ್ಣ ತಮ್ಮ ಎಲ್ಲಿ ಅಣ್ಣ ತಮ್ಮಿಲ್ಲ ನನಗೆ ಯಾರದಾರ ಹೇಳಿ. ನೀನೋ ಒಂದು ಈಗ ನಿನ್ನ ನೋಡಕ್ಕಂತ ಬಂದಲ್ಲ, ಅದೇ ಖುಷಿ ನನಗೆ. ಅಣ್ಣ ತಮ್ಮಗಳಿಗಿಂತ ಜಾಸ್ತಿ ಸಹಾಯ ಮಾಡಿಯಪ್ಪ ನೀನು ನಮ್ಗೆ. ನೀ ಅನ್ಕೋಬೋದು ರೊಕ್ಕ ಕೊಟ್ಟೇನಿ ಬಡ್ಡಿ ಕೊಟ್ಟಾರ ಅಂತೇಳಿ, ಆದ್ರೆ ಆ ಟೈಮಿಗೆ ನಮ್ಗೆ ಆಸರಾಗಿಯಲ್ಲ, ಅದನ್ನು ಹೇಳಿ ನೀನು. ಹೌದಿಲ್ಲ ರೀ? ನೀವು ಅವ್ರನ್ನೂ ಅಳಿಸ್ತೀರಿ ನೋಡು. ಹಂಗ ಅವ ನೋಡಕ್ ಒಟ್ಕ ಅಂತಾನಷ್ಟೇ, ಮನಸ್ಸು ಬೆಣ್ಣೆ ಹಂಗ ಒಂದ್ ಯಾವಾಗಿದ್ರು ಅಂತಂಗ್ಯಾಕ. ಮದ್ವಿದೇನ ಇದು ಅಂದೆಲ್ಲಕ, ಏನದು ಲಕ್ಷ್ಮಿ ಮದುವೆನ? ಲಕ್ಷ್ಮಿ ಮದುವೆ ಅಂದ್ರೆ ಇನ್ನು ಭಾಳ ದಿನನೂ ಉಳಿದಿಲ್ಲ. ಈಗ ಇಟ್ಕೋಬೇಕೀಗ. ಈಗ ಬರೋ ತಿಂಗಳೇ ಲಗ್ನ ಐತಿ. ಅಷ್ಟರೊಳಗೆ ಜವಳಿ ಅದು ಮನೆ ಹಾಕ್ಸೋದು, ಒಂಚೂರು ಬಂಗಾರ ಸಾಮಾನು ಮಾಡ್ಸೋವೆಲ್ಲ ಕೆಲಸಿದ್ವು. ಚಲೋ ದಿನ ಇತ್ತಂತೇಳಿ ಅವತ್ತೆಲ್ಲ ಮುಗಿಸ್ಕೊಂಡ್ ಬಂದ್ವಿ. ಈಗ ಮದುವೆ ಒಳಗ ಹುಡುಗನ ಜೋಡಿ ಎಂಥದ ಮದುವೆಗಿಂತ ಮುಂಚೆ ಫೋಟೋ ತೆಗಿಸ್ತಾರಲ್ಲಪ್ಪ, ತೆಗ್ಸಿ ಅವ್ನ ಮದುವೆ ದಿನ ದೊಡ್ಡ ಬ್ಯಾನರ್ನೇ ಬರುವಂಗೆ ಮಾಡ್ತಿರ್ತಾರಲ್ಲ, ಅದು ಏನೋ ನಂಗೆ ಅನ್ನಕ್ಕೆ ಬರಲ್ಲ. ಅದನ್ನೆಲ್ಲ ಮಾಡ್ಸಕ್ಕೆ ಹೋಗ್ಯಾರ. ಇವತ್ತು ಬರ್ತಾರೆ. ಇವತ್ತು ಹೋಗೇ ಮತ್ತೊಂದು 3 ದಿನ ಆತೀಗ. ಇವತ್ತು ಬರ್ತಾರಂತ. ಇವತ್ತೆಲ್ಲ ಒಂಚೂರು ಏನೋ ಅಲ್ಲೇನೋ ಫೋಟೋ ತೆಗ್ಸೋದಾವಂತೆ, ಅವೆಲ್ಲ ಮುಗಿಸ್ಕೊಂಡ್ ಬರ್ತೇವೆ ಅಂತ ಹೇಳ್ಯಾರ. ಹಾಂ ಚಲೋ ಬಿಡ, ಒಳ್ಳೆ ಕಡೆ ಸಂಬಂಧ ಆಗೈತಂತ. ಹೌದಾ? ಹ್ಞೂ ಅರುಣ ಬಂದಿದ್ರಲ್ಲ ಹಿಂದ್ಕಂಬ ನೋಡಕ್. ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿರ್ಬೇಕು. ಏನು ಮರ್ತೀಯಪ್ಪ?
ಒಟ್ಟು ಅದ ಅವ್ರೆ ನೋಡಿ ಸಂಬಂಧ ಚಲೋ ಐತಿ. ಇದ್ದಂತ ಮಂತ್ಯಾನ ದೊಡ್ಡ ಮಂತ್ಯಾನ ಐತಿ. ಶ್ರೀಮಂತರ ಸೇವೆ ನಮ್ಮ ಪಾಟೀಲ್ ಅಣ್ಣಾರ ಮನಿ ಇಲ್ಲ, ಹಂಗ ಅವ್ರದ್ದು ದೊಡ್ಡ ಮನಿ ಅದು ಐತಿ. ಐತಂತೆ ಅಂದ್ರೆ ಐತಂತ್ರ ಇವ್ರೆಲ್ಲರೂ ನಮ್ಮ ಪಾರ್ವತಿ ಅದು ಹೋಗಿ ನೋಡ್ಕೊಂಡ್ ಬಂದಾರ ಪರಕರದು. ಹಂಗಾಗಿ ಅದೇ ನಂಬಿಕೆ ನಮ್ಗಷ್ಟೇ. ಓ ಹೌದಾ? ಹಾಂ ಚಲೋ ಆತ್ ಬಿಡು. ನೋಡಿ ಇದೇ ಟೈಮ್ನಾಗ ನಂದು ಕಾಲೊಂದು ನೋವು ಆಗ್ಬಿಟ್ಟತಿ. ಥೋ ಏನು ಮಾಡ್ತೀಪ ಶಾಂತಕ್ಕ, ಬಂದು ಏನಾರು ಒಟ್ಟು ಮದ್ವೆ ಕೆಲಸ ಮಾಡಿ ಕೊಡೋಣ ಅಂದ್ರೆ ಇರ್ಲಿಲ್ಲ. ಏನ್ ಮದ್ವೆ ಕೆಲಸ ಮಾಡಿಕೊಟ್ರ ಸುಮ್ನಿರು ನೀನು. ಅಲ್ಲ ಕಾಲು ಮತ್ತೆ ನೋವು ಐತಂತ ಇನ್ನು ಎಷ್ಟು ದಿನ ಬೇಕಂತ ಆರಾಮಾಗಕ್ಕ? ಶಾಂತಕ್ಕ ಆರಾಮಾಗಕ್ಕೆ ಇನ್ನೂ ಟೈಮ್ ಬೇಕು. ದುಡಿಮೊಂದು ನಿಂತದ ಶಾಂತಕ್ಕ, ಮನೆ ಕಂತೊಂದು ಕಟ್ಟವದಾವು. ಈಗ ಸದ್ಯಕ್ಕೆ ಒಂಥರ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಕೈ ಕಟ್ಟೋದಂಗೆ ಆಗ್ಬಿಟ್ಟೆ ಶಾಂತಕ್ಕ. ನನ್ನ ಹೆಂಡತಿ ಅಪ್ಪ ಅವರೇ ಮೊನ್ನೆ ಒಂದು ಸ್ವಲ್ಪ ಸಂತಿಗಿಂತ ಯಾಕೆ ಎಲ್ಲ ರೊಕ್ಕ ಕೊಟ್ಟು ಹೋಗಿದ್ದು. ನಂದು ಒಟ್ಟು ರೊಕ್ಕ ಅಲ್ಲಿ ಇಲ್ಲಿ ಬರೋವಿದ್ವು, ಅವಟ್ಟು ರೊಕ್ಕ ಬಂದವು. ದವಾಖಾನಿಗೆ ಒಂದು ಖರ್ಚಾಗಕತ್ಬಿಟ್ಟೈತಿ. ಈಗ ಒಳ್ಳೆ ನನಗೆ ಇದೇನಂತಾರಲ್ಲ ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರ್ದಂಗೆ ಆಗ್ಬಿಟ್ಟೈತೆ ನೋಡಿ ಶಾಂತಕ್ಕ. ಹೌದಾ? ಇದು ಒಳ್ಳೆ ಏನು ಗಂಟು ಬಿತ್ತಲ್ಲ ನಿನಗೆ. ಏನಾಗಲ್ಲ, ಚಿಂತೆ ಮಾಡಬೇಡ. ಅವ್ರಿಗಾರ ನೀನು ಬಿಟ್ಟು ನಿನ್ನ ಹೆಂಡತಿ ಬಿಟ್ಟು ಮಕ್ಕಳು ಬಿಟ್ಟು ಯಾರದಾರಲ್ಲ, ಅಯ್ಯೋ ದೇವ್ರ ಸುಮ್ಮನಿರು, ಏನಾಗಲ್ಲ. ಅಷ್ಟಕ್ಕೆ ಮನ್ಸಿಗೆಲ್ಲ ತ್ರಾಸ ಮಾಡ್ಕೋಬೇಡ. ಅವ್ರಿಗೆ ಯಾರದಾರ ನೀನ ಮಗ, ಅವರ ಮಗಳಿದ್ದಂಗೆ. ಹೌದಿಲ್ಲ? ಮಾಡ್ತಾರೆ ಖರ್ಚು, ಮುಂದಾದ್ರೂ ನೀನೇ ನೋಡ್ಕೋಬೇಕಲ್ಲ ಅವ್ರನ್ನ. ಹೌದಿಲ್ಲ? ಅದನ್ನೆಲ್ಲ ಮನ್ಸಿಗೆ ತಗೋಬೇಡ ಅಷ್ಟೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಆರಾಮ ಆತಾದ್ರೆ ಮತ್ತೆ ನಿನ್ನ ಕೆಲಸ ನೀ ಮಾಡ್ಕೊಂಡು ಹೋಗ್ತಿ. ಅದೇನೋ ಹೌದು ಶಾಂತಕ್ಕ, ಅಲ್ಲಿ ಮಟ್ಟ ಹೇಳ ಅಂದಂಗೆ ಅಮಾಸಿ ನೀನು ರೊಕ್ಕ ಕೊಡ್ಬೇಕಲ್ಲಪ್ಪ. ನಾನು ಕೊಡ್ತೇನೆ. ಅದು ಏನಂತಂದ್ರೆ ನಾನು ಕೆಲ್ಸಕ್ಕೆ ಹೊಂಟೇನಪ್ಪ ಈಗ. ಏನು ನನ್ನ ಪಗಾರದಾಗ ಅರವಿಂದನ ದೊಡ್ಡ ಸಾಲ ಹರಿದೈತೆ, ಅದನ್ನ ಅರಿತೇನೆ. ಇನ್ನು 2,000 ಕೈ ಕೊಡಂತ ಹೇಳೇನಿ. ಆ 2,000 ಮತ್ತು ನನ್ನ ಗಂಡದ ದುಡಿಯೋದ್ರಾಗ ಒಂದು 4,000 ತಗೊಂಡು ಬಂದಿಂದೊಂದು 6,000 ರೂಪಾಯಿ ಕೊಟ್ಟೋಕೇನಪ್ಪ. ಏನು ನಿಂದು ಒಂದು 5,000 ರೂಪಾಯಿ ಕೊಡೋದೈತೆ. ನಾನು ಒಂದು 6,000 ಕೊಟ್ಟು ಮುಟ್ಟಿಸ್ತೇನೆ. ಏನು ಆಯ್ತು ಗಿರ್ಜಕ್ಕ, ಹಂಗೆ ಮಾಡ್ರಿ. ಆದರೂ ಸಾವಿತ್ರ, ನಿನ್ನ ಮಗಳು ನಿಜ ಹೇಳ್ತೀನಿ, ಹಿಂಗಾದ್ರೆ ಸರಿ ಹೋಗಲ್ಲ ನೋಡಿದು. ಯಾಕೆ ಏನಾಗ್ತದಾಯ್ತ್ರಿ? ನೀನು ಹಂಗೆ ಯಾವಾಗ ಸಿಟ್ಟಾಗಿ ಮಾತಾಡಿಲ್ಲಲ್ಲ? ಸಿಟ್ಟಾಗಕ್ಕೆ ಇವತ್ತಲ್ಲ ನಿನ್ನ ಮಗಳು ಬಂದಿದ್ದು, ನಿನ್ನೆನೆ ನಮ್ಮನಿಗೆ. ಅಲ್ಲ ಬಂದು ಒಂದು ತಾಸ್ನಾಗ ಆಗ್ಲೇ ನನ್ನ ಸೊಸಿಗೆ ನನಗೆ ತಂದಿಟ್ಟಾಳಲ್ಲ. ಗಂಡ ಇಂತಿ ಜಗಳ ಮಾಡಕತ್ತಾರಲ್ಲ ಮನ್ಯಾಗ. ಫಂಕ್ಷನ್ಗೆ ಹೋಗಿದ್ದೆ, ಮುಗಿಸ್ಕೊಂಡು ಸೀದಾ ಇಲ್ಲೇ ಬಂದೀನಿ, ಮಾತಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ. ಯಾಕೆ ಏನಾತ? ನಿನ್ನ ಮಗಳು ಕರಿ, ಇಲ್ಲಿ ಕೇಳ್ತೆ ನಾನು. ಕರೀಲಿ ನಿನ್ನ ಮಗಳನ್ನ. ಏ ಪೂರ್ಣಿಮಾ, ಪೂರ್ಣಿಮಾ ಕುಂದ್ರ ಬಾರ, ಹೊರ ಕುಂದ್ರ ಆರಾಮಾಗಿ. ಚಾ ಕುಡಿಯನ್ ಬಾ. ನೀ ಕುಂದ್ರ ಹೋಗ, ಬರ್ತೇನೆ ಚಾ ತಗೊಂಡು. ಬೇಡ, ನಂಗೇನು ಚಾ ಕುಡಿಯೋ ಆಸಕ್ತಿ ಇಲ್ಲ. ನಾ ಚಾ ಕುಡಿಯೋದಿಗೆ ಬಿಟ್ಟೇನಿ. ಸಾಯ್ತ್ರಿ, ಮೊದಲು ನಿನ್ನ ಮಗಳು ಕರಿ. ಇಲ್ಲಡ, ಅಲ್ಲ ನನ್ನ ಸೊಸಿಗೆ ನಾನು ನನ್ನ ಮಗ ಮೊನ್ನೆಕಿನ ಮನೆಗೆ ಕಳಿಸಿ ಲಕ್ಷ್ಮೀ ಸಲುವಾಗಿ ಸ್ವಲ್ಪ ಜಗಳ ಮಾಡಿದ್ನಲ್ಲ, ಅದು ಯಾವ ವಿಚಾರನೂ ಹೇಳಿದ್ದಿಲ್ಲ. ಯಾಕಂತಂದ್ರೆ ನನ್ನ ಗಂಡ ನನಗಿಂತ ಜಾಸ್ತಿ ಇನ್ನೊಬ್ರಿಗೆ ಪ್ರಿಫರೆನ್ಸ್ ಕೊಡ್ತಾನ ಅಂತ ಗೊತ್ತಾದ್ರೆ ಯಾವ ಹೆಣ್ಮಕ್ಳಿಗಾದ್ರೂ ಸಿಟ್ಟು ಬರ್ತೈತಿ. ಅದನ್ನು ನನಗೆ ಹೇಳಿದ್ದಿಲ್ಲ. ಬೇಡ ಜಗಳ ಮಾಡ್ಕೊತಾವೆ 2 ಗಂಡ ಇಂತಿ ಅಂತೇಳಿ. ಅದನ್ನು ಈಕೆ ಬಂತು ಮೊನ್ನೆ ನನ್ನ ಸೊಸಿ ಮುಂದೆಲ್ಲ ಹೇಳಿ ಬಂದಾಳ. ಅಲ್ಲಿಕ್ಕೆ ಹೇಳಿ ನನ್ನ ಸೊಸಿ ಗಂಡನ ಜೋಡಿ ಜಗಳ ತಕೊಂಡು ನಿಂತಾಳಲ್ಲೇ. ಸಮಾಧಾನ ಮಾಡಿ ಹೋಗ್ಲಿ ಬಿಡವ, ಅದಕ್ಕೆ ಯಾಕೆ ಸಿಟ್ಟಕ್ಕೆ ಅಂತ ಹೇಳಿ ಆಕಿನ ಬಿಟ್ಕೊಟ್ಟು ಮತ್ತೆ ಹೊಳ್ಳಿ ನಾನು ಇಲ್ಲಿಗೆ ಬಂದಿದ್ದು. ಬಂದಿದ್ದಂದ್ರೆ ನಾನು ಹೋಗಿದ್ನಲ್ಲ ನನ್ನ ಇದಕ್ಕೆ ಫಂಕ್ಷನಿಗೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದು, ಗೊತ್ತನ? ಓ ಆಂಟಿ, ಯಾವಾಗ ಬಂದ್ರಿ? ಮಾಡಿದಲ್ಲವ ಬರಂಗ. ನನ್ನ ಪುಣ್ಯ, ನನ್ನ ಸೊಸಿ ಭಾಳ ದೊಡ್ಡ ಜಗಳ ಏನು ಮಾಡ್ಕೊಳ್ಳಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಬಾಯ್ ಮಾಡಕತ್ಲು, ಆಮೇಲೆ ಒಳ್ಳೆ ಗಂಡ ರಂಸತ್ಲು. ನಾನು ಹೋಗ್ಲಿ ಬಿಡವ, ಅದನ್ನ ಯಾಕೆ ಅಷ್ಟು ದೊಡ್ಡದು ಮಾಡ್ಕೋತಿ ಅಂತೆಲ್ಲ ಹೇಳಿ ತಿಳಿಸಿ ಹೇಳತ್ಲಿ ಸುಮ್ಮನೆ ಆದ್ಲು. ಒಂದು ವೇಳೆ ಏನಾರು ಅದನ್ನ ಬೆಳೆಸ್ಕೊಂಡು ಜಗಳ ಮಾಡೋಂಥ ಕೈಗಿದ್ರ ಗತಿ ಏನಂತೆ ನಾನು. ಸ್ವಲ್ಪ ತಿಳುವಳಿಕೆ ಬೇಡ ಈಕಿಗೆ. ಈಕೆ ಏನು ಸಣ್ಣಕ್ಕೇನು? ಈಕೆ ಮದ್ವೆ ಮಾಡಿದ್ರೆ ಈಕಿನ ಒಂದು ಮದ್ವೆ ಮಾಡ್ಕೋಬೋದು, ಅಷ್ಟು ಏಜ್ ಅಂತರೂ ಆಗೈತಿ. ಏನು ಸ್ವಲ್ಪ ಸಾವಿತ್ರಿ, ನಾ ಹೇಳ್ತೇನಲ್ಲ, ನಿನಗೆ ಬೇಜಾರಾದರೂ ಅಡ್ಡಿಲ್ಲ. ನನ್ನ ಸಂಸಾರದ ವಿಚಾರಕ್ಕೆ ಯಾರು ಬಂದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಅಲ್ಲ ನೀನೇ ಹೇಳಂಗಾರ. ಈಗ ನನ್ನ ಮನೆಯವ್ರು ಯಾರು ಬಂದು ನಿನ್ನ ಮನೆಗೆ ಜಗಳ ಹಚ್ಚಿದ್ರೆ ನೀ ಸುಮ್ಮನೆ ಇರ್ತೀಯನ? ಹಂಗಾರೆ ಹೇಳಂಗಾರ ನೋಡೋಣ. ನಿಂಗೆ ಸಿಟ್ಟು ಬರಂಗಿಲ್ಲನ? ಏಯ್ ಹೌದನ? ಹೋಗಿ ಆ ಸೊಸಿ ಮುಂದೆ ಬಾಯಿಗೆ ಬಂದಂಗೆ ಹೇಳಿ ಅವ್ರ ಮನೆಗೆ ಜಗಳ ಹಚ್ಚಕ್ಕೆ ಕಾರಣ ಏನು ನೀನು? ನೀನು ಬಾಯ್ ನಿಮ್ಮಪ್ಪ ಬರಲಿ ಇವತ್ತು. ಏನೋ ನಿಂದು ಯಾಕೆ ಭಾಳನ ಜಾಸ್ತಿ ಆಗಿಬಿಟ್ಟತ್ ನಿಂದು. ನಾನು ಹೋಗ್ಲಿ 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 ಅಂತ ತಡ್ಕೊಂಡಿದ್ದಷ್ಟು ನಿಂದು ಯಾಕೆ ಜಾಸ್ತಿನ ಆಗೈತೆ ನಿನಗೆ. ನಿಮ್ಮಪ್ಪ ಬರಲಿ ಇವತ್ತು. ಹಾಳಾದಕ್ಕೆ ಹೇಳಬೇಡ ನನ್ನ ಹೆಸರು ಅಂತ ಹೇಳೇನು ನೋಡು. ಥೂ ದರಿದ್ರದ್ದು. ನನ್ನ ಹೆಸರೇ ಹೇಳಂಗಾರ. ನನ್ನ ಹೆಸರು ಹೇಳೇ ಸತ್ತಾಳ. ಅದಕ್ಕೆ ಬಂದಾರಿ ಅಂಟಿ ಜಗಳ ಮಾಡಕ್ಕೆ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು? ನಮ್ಮವು ಬೇರೆ ನಮ್ಮ ಅಪ್ಪಗೆ ಹೇಳ್ತೇನೆ ಅಂತ ಅದಳ. ಥೂ ಸಾವಿತ್ರಿ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಮಗಳು ನಿಜವಾಗ್ಲೂ ಒಂಥರ ಫಿಟ್ಟಿಂಗ್ ಇಡಂಗದ ನೋಡಕ್ಕೆ. ಫಿಟ್ಟಿಂಗ್ ರಾಣಿ ಅನ್ಬೋದು ಈಕಿಗೆ. ಆ ಅಶ್ವಿನಿಗೆ ನಿನ್ನ ಮಗ್ಗ ನಿಮಗೆ ಎಲ್ಲ ತಂದಿಟ್ಟಿದ್ದೆ ಒಂದು ರೀತಿ ನಿನ್ನ ಮಗಳೇನ ಅಂತ ನನಗೆ ಇವತ್ತು ರಿಯಲೈಸ್ ಆಗಿದ್ದು, ಇವತ್ತು ಅನ್ನಿಸ್ತಾ ಇರೋದು. ನಾ ಹೇಳ್ತೇನಲ್ಲ, ನಿಜ ಹೇಳ್ಬೇಕಂತಂದ್ರೆ ಅಶ್ವಿನಿ ಅದು ಎಷ್ಟು ತಪ್ಪು ಮಾಡ್ಯಾಳ ಗೊತ್ತಿಲ್ಲ. ಅದು ಜಗಳ ಹತ್ತ ಕಾರಣನೇ ನಿನ್ನ ಮಗಳು. ಹಿಂಗೆ ಇದ್ರೆ ನಾಳೆ ಮದುವೆ ಮಾಡ್ಕೊಂಡು ಹೋದ ಮನ್ಯಾಗ 3 ದಿನ ಬಾಳೆ ಮಾಡಲಿಕ್ಕೆ. ಏನು ನಿನ್ನಿದ್ರಿಗೆ ನಿನ್ನ ಮಗಳ ವಿಚಾರ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾತು ಗೊತ್ತಾನ? ಇನ್ನೊಂದ್ಸಲ ನಿನ್ನ ಮಗಳು ಹಿಂಗೆಲ್ಲ ಮಾಡೋದಿದ್ರೆ ನನ್ನ ಮನೆಗೆ ಬರೋದು ಬೇಡ ಆಕಿ ಅಷ್ಟೇ. ನಾನು ನಿನಗಂತ ಇಲ್ಲ, ನೀನು ಯಾವತ್ತಿದ್ರು ನನ್ನ ಫ್ರೆಂಡ. ನಾನು ನಿಮ್ಮ ಮನೆಗೆ ಬರೋದು, ನೀನು ನಮ್ಮ ಮನೆಗೆ ಬರೋದು ಅದು ಇರೋದೆ. ಆದ್ರೆ ನಿನ್ನ ಮಗಳು ಮಾಡಿದ್ದು ಮಾತ್ರ ನಂಗೆ ಇಷ್ಟ ಆಗಿಲ್ಲ. ಮತ್ತು ಸಾಲದಕ್ಕೆ ಹೇಳಾಳ ನನ್ನ ಹೆಸರು ಹೇಳ್ಬೇಡ್ರಿ ಅಂತ. ಮತ್ತು ಎಲ್ಲಿಂದ ಗೊತ್ತಾಕೈತೆ ಆಕಿಗೆ? ಆಕೆ ಹೇಳಿದ್ಲು, ಈಕಿನ ಹೇಳಿದ್ದ ಅಂತೇಳಿ.
ಅಯ್ಯೋ ನೀನು ಏನಂತ ನೀ ಇದಾಗ್ಬಿಟ್ಟಿನಿ. ಅಲ್ಲ ನೀನು ಸಣ್ಣ ಹುಡುಗಿ, ನೀನು ಯಾವ ವಿಚಾರ ಎಲ್ಲಿ ಹೋಗಿ ಹೇಳ್ಬೇಕು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ. ಸ್ವಲ್ಪ ತಿಳುವಳಿಕಿಲ್ಲದ ನಿನಗೆ ಏನು ಹೇಳ್ಬೇಕಂತ ನನ್ನ ತಗ. ಅಲ್ಲ ಅಷ್ಟು ಬೇಜಾರಾಗೋಂಗೆ ನಡ್ಕೊಂಡಿಲ್ಲ. ಯಾವತ್ತು ನಾನು ಗೆಳತಿ ನನ್ನ ಹತ್ರ ಹಿಂಗೆ ಮಾತಾಡಿದ್ದಿಲ್ಲಕ್ಕೆ. ಆಕೆ ಹಂಗೆ ಮಾತಾಡ್ತಿದ್ದಾಳೆ, ಎಷ್ಟು ಬೇಜಾರು ಮಾಡಿರ್ಬೇಕು ನೀ ಹಂಗಾರ ಆಕಿಗೆ. ನೀನು ಹಿಂಗದ್ದು ಸರಿಯಾಗಲ್ಲ. ನೀನು ಮದುವೆ ಮಾಡ್ಕೊಂಡು ಮೊದಲು ಗಂಡನ ಮನೆಗೆ ನಡಿ. ನೀನು ಓದೋದಿಲ್ಲ ಬರೆಯೋದಿಲ್ಲ. ನಾನೇನು ಬರ್ತೀನಿ ಸಾಯ್ತ್ರಿ, ನೀವು ಒಂಚೂರು ತಿಳಿಸಿ ಹೇಳಾಕಿಗೆ. ಹೋಗಾಯ್ತ್ರಿ, ಬೇಜಾರು ಮಾಡ್ಕೋಬೇಡ. ಕುಂದ್ರೆ ಚಾ ತೊಗೊಂಬರ್ತೀನಿ. ಈಗ ಚಾ ಬೇಡ ಅಂದ್ರೆ ಪರವಾಗಿಲ್ಲ, ಕುಂದ್ರು. ನೀ ಹಿಂಗೆ ಸಿಟ್ಟು ಮಾಡ್ಕೊಂಡು ಮಾತ್ರ ಹೋಗ್ಬೇಡ. ಇಲ್ಲ, ಬೆಳಗ್ಗೆ ಅವರಿಬ್ರು ಜಗಳ ಮಾಡ್ಕೊಳಕತ್ತಿದ್ರು, ಅವಾಗ ಮನೆಯಿಂದ ಹೊರಗೆ ಬಂದೆ ನಾನು. ಈಗ ಏನಾಗೈತೋ ಯಾರಿಗೆ ಗೊತ್ತು. ಮನೆ ಕಡೆ ಹೋಗ್ಬೇಕವ ನಾನು. ನೀ ಒಂದು ಸ್ವಲ್ಪ ನಿನ್ನ ಮಗಳಿಗೆ ಹೇಳು. ಅಯ್ಯೋ ದರಿದ್ರ, ಊರು ದರಿದ್ರ. ಅಲ್ಲ ಆ ರೀತಿ ಗಾಯತ್ರಿ ಅಷ್ಟು ಬೇಜಾರು ಮಾಡ್ಕೊಂಡು ನನ್ನ ಹತ್ರ ಯಾವಾಗೂ ಮಾತಾಡಿದ್ದಿಲ್ಲಕ್ಕೆ ಗೊತ್ತನ. ಎಷ್ಟು ಸಲಕ್ಕೂ ನನ್ನ ಹತ್ರ ಮಾತಾಡಿದ್ದಿಲ್ಲ ಹಿಂಗಕ್ಕೆ ಯಾವತ್ತು. ಇಷ್ಟು ವರ್ಷ ಫ್ರೆಂಡ್ಶಿಪ್ನಾಗ ಅಷ್ಟು ನನಗೆಲ್ಲ ಮಾತಾಡಂಗೆ ಮಾಡಿಬಿಟ್ಟಲ್ಲ. ಅಕ್ಕಿ ಕಡೆ ನನಗೊಂದು ಮಾತು ಕೇಳಂಗೆ ಮಾಡಿಬಿಟ್ಟಲ್ಲ. ನೀನು ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ ನೀನು. ಅವ್ರ ಮನೆಗೆ ಹೋಗಿ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗಲ್ಲ ನಿನಗೊಂಚೂರ. ನಿನಗೆ ನೋಡಿ ಎಂಥ ಮಾತು ಅಂದೋದ್ಲಿಗಕ್ಕೆ. ಅಶ್ವಿನಿ ತಪ್ಪಾಯ್ತೋ ಇಲ್ಲ ಗೊತ್ತಿಲ್ಲ, ನಿನ್ನ ಮಗಳದೇ ಎಲ್ಲ ತಪ್ಪು ಅಂತೇಳಿ ಏನು ಹೇಳೋದು ಇದಕ್ಕೆ? ಅಯ್ಯೋ 4 ಮಂದಿ ಅಲ್ಲ, ನಾಳೆ ಯಾರು ಹಂಗಾರೆ ಕನ್ನೆ ತೋರಿಸ್ರಿ, ಯಾವ್ದಾರ ಚಲೋ ವರ ಇದ್ರೆ ಹೇಳ್ರಿ ಅಂತ ಕೇಳ್ತಾರಲ್ಲ, ಅವಾಗ ಆಕಿ ನಿನ್ನ ಹೆಸರು ಹೇಳ್ತಾಳಂತ ಮಾಡಿಯಾ? ಅಯ್ಯೋ ದೇವ್ರೇ, ಇಲ್ಲ ನಿನಗೆ ಮಾತ್ರ ಬುದ್ಧಿ ಬರಲ್ಲ. ನಿನಗೆ ಅಲ್ಲಿ ಹೋಗಿ ಹಂಗೆ ಹೇಳಿಯಲ್ಲ. ನೀನು ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ. ನೀನು ಸಾಲಿಗೆ ಹೋಗೋದು ಗೊತ್ತಿಲ್ಲ, ಅವ್ನು ಕಾಲೇಜಿಗೆ ಹೋಗೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಿನಗೆ. ಏನೋ ಓದು ಅಂದ್ರೆ ಒಲ್ಲೆ ಅಂತಿ, ಎಲ್ಲದಕ್ಕೂ ಒಲ್ಲೆ ಅಂತಿ, ಮದುವೆ ಮಾಡ್ಕೊಂಡ್ರು ಒಲ್ಲೆ ಅಂತಿ. ಒಟ್ಟು ಹಿಂಗಿದ್ದು ಮನೆಗೆ ಬೆಂಕಿ ಹಚ್ಬೇಕಂತ ಮಾಡಿ ಏನ ನೀನು? ನಿನ್ನೆ ನಿಮ್ಮಪ್ಪ ಹೇಳಿದಾಗ ನನಗೆ ಅನ್ನಿಸ್ತು, ನಿಂದು ಏನೋ ತಪ್ಪೈತೆ ಅಂತೇಳಿ. ನಾನು ಹೋಗ್ಲಿ ಬಿಡು, ಈ ಬೆಳೆ ಹುಡುಗಿ ತಿಳ್ಕೊಂತಾಳ ಅಂತ ಮಾಡಿದ್ದೆ. ಅಲ್ಲ ಅಲ್ಲಿ ಹೋಗಿ ಹಂಗೆ ಹೇಳಿ ಮತ್ತೆ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿಯಲ್ಲ. ಈಗಿನಾರು ಓದ್ದವ್ರು ಯಾರು ಹಿಂಗೆ ಮಾಡಲ್ಲ ಅಂತದ್ ನೀನು ಇಂಥ ಕೆಲಸ ಮಾಡ್ತೀಯಲ್ಲ. ಏನು ಹೇಳೋದು ಇದಕ್ಕಂತೀನಿ ನಾನು ಅತ್ತಾಗ. ಅವ ಯಾಕೋ ಇತ್ತಿತ್ತಾಗ ಈ ಮನ್ಯಾಗ ನನ್ಗೊಂಥರ ಹೆಂಗಾಗತ್ತೈತಿ ಅಂದ್ರೆ, ನಾನು ಏನು ಮಾಡತ್ತೇನೆ ಅಂತೇಳಿ ನನಗೆ ಗೊತ್ತಾಗ್ವಲ್ತವ. ನನ್ನ ಮನ್ಸಿಗೆ ಹಂಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಮಾತಿಗೆ ಬಂದು ಅಂದಿದ್ದಾಮೇಲೆ ಅನ್ಬೇಕಂತ ಅನ್ಲಿಲ್ಲ. ಯಾವಾಗ ನನ್ನ ಬಾಯಾಗ ಬಂದತ್ತಂತೂ ನಂಗೆ ಗೊತ್ತಿಲ್ಲ. ರಾತ್ರಿ ಕೆಟ್ಟ ಕನಸು, ಒಂದಕ್ಕೊಂದು ಸಂಬಂಧನೇ ಇರಂಗಿಲ್ಲ. ಆನ್ ಬರ್ತೈತಿ, ಒಂಟಿ ಬರ್ತೈತಿ, ಸಿಮ್ ಬರ್ತೈತಿ, ಏನೇನೋ ಕೆಟ್ಟ ಕನಸ್ನಾಗೆಲ್ಲ ಗೊತ್ತನ. ನನ್ಗೆ ನಿಜ ಹೇಳ್ಬೇಕಂದ್ರೆ ನಾ ಏನು ಮಾಡತ್ತೀನಿ ಅಂತ ನಂಗೆ ಗೊತ್ತಾಗ್ವಲ್ತವ. ಹಂಗಾಗ್ಬಿಟ್ಟೈತಿ ಗೊತ್ತನು. ಹೆಂಗೆ ಹೇಳೋದು ನಾನು ನಿಂಗೆ? ಇಲ್ಲ, ನಾನು ಬೇಕಂತ ಮಾಡತ್ತಿಲ್ಲ. ಇದೇನೋ ಆಗತ್ತೈತಿ. ಬೇಕಾದ್ರೆ ನಾ ಆಂಟಿಗೆ ಫೋನ್ ಹಚ್ಚಿ ಸಾರಿ ಕೇಳ್ತೇನೆ. ಏನೋ ನನ್ನಿಂದನೇ ಆಗಿದ್ದು ತಪ್ಪಿರ್ಬೇಕಿದು. ಏನೋ ನನಗೊಂಥರ ಈ ಮನೆ ಒಳಗೆ ಕಾಲು ಇಡ್ತಿದ್ದಂಗೆ ಒಂಥರಾನೇ ತಲಿ. ಆಮೇಲೆ ನನ್ನ ಜಾತಕನೂ ಕೇಳಿಸ್ಬೇಕಾಗೈತವ. ಅನ್ಬೇಕಂತ ಅನ್ಲಿಲ್ಲ, ಅನ್ಬಾರ್ದಂತ ಅಂದೇನ. ಏನು ಹೇಳಿದೆ ಅಂತ ಗೊತ್ತೇ ಆಗಲಿಲ್ಲ ಅಂತಿಕ್ಕಿಗೆ. ಯಾರ ಹತ್ರ ಹೇಳ್ತಿದ್ನೆಲ್ಲ? ಹೋಗ, ನಿನಗೇನು ಹೇಳೋದಂತ ನನಗೆ ತಿಳಿಲಾರ್ದಂಗೆ ಆಗ್ಬಿಡ್ತತ್ತ. ನನ್ನ ಕಣ್ಣೆದ್ರಿಗೆ ನಿಂದ್ರಕೋಬೇಡ ನೀನು. ಮತ್ತೆ ಹೇಳ್ತಾಳ ತಲಿ ಹಂಗಕತ್ತಿ, ನನಗೆ ಹಿಂಗಕ್ಕ ಜಾತಕ ಕೇಳಿಸ್ಬೇಕಂತ. ಯಾವುದು ಕೇಳಿಸಲ್ಲ, ನಾ ಏನು ಮಾಡಲ್ಲ. ತಣ್ಣಗೆ ಏನಾರ ಲಗ್ನ ಮಾಡಿದ್ರೆ ಲಗ್ನ ಮಾಡ್ಕೋಬೇಕಷ್ಟೇ. ನಿಮ್ಮ ಅಪ್ಪ ಬರಲಿ ಹೇಳ್ತೀನಿ ಹಿಂಗೆ ಮಾಡ್ಯಾಳ ಅಂತೇಳಿ. ಛೇ, ಯಾಕ ಈ ಮನೆ ಒಳಗೆ ಬರ್ಬರ್ತಾ ಭಾಳ ಒಂಥರ ಕಡಟ ಆಯ್ತು. ನಮ್ಮ ಹಳೆ ಮನೆ ಒಳಗೆ ಎಷ್ಟು ಆರಾಮಾಗಿದ್ವಿ ನಾವು. ಈ ಮನೆ ಏನಾರ ವಾಸ್ತು ಪ್ರಾಬ್ಲಮ್ ಆಗೈತೆ ಹಾಗೆ ಅನ್ನಿಸ್ತೈತೆ. ಹೌದು, ವಾಸ್ತು ಪ್ರಾಬ್ಲಮ್ ಆದಂಗೆ ಐತಿ. ನಾಳೆ ಬಿಡೋದು ಬಿಟ್ಟು ಆ ಟಿವಿಯಾಗ ಯಾರ ಬರ್ತಾರಲ್ಲ, ಟಿವಿಯಾಗಲ್ಲ, ಹಾಂ, ವಾಸ್ತು ಸಲಹೆ ಏನದು ಕಾಂಟ್ಯಾಕ್ಟ್ ನೋಡಿ ಅವ್ರಿಗೊಂದು ಫೋನ್ ಹಚ್ಚಿ ಬಿಡೋದು ಬಿಟ್ಟು ಕರೆಸಿ ಈ ಮನೆಗೆ ಏನು ತೊಂದರೆ ಆಗೈತಿ ಅಂತ ತಿಳ್ಕೊಬೇಕು. ಎಷ್ಟೋ ಸಲ ವಾಸ್ತು ಸರಿ ಇಲ್ಲಾಂದರೆ ಮನೆಯಾಗಿರೋರ ಮನಸ್ಸುಗಳ ಮೇಲೆ, ಅವ್ರ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದಂತೆ. ಹಾಗೆ ಯಾಕೆ ನನ್ನ ಮಗಳು ಹಳೆ ಮನೆಯಾಗಿದ್ದಾಗ ಹಿಂಗೆಲ್ಲ ಮಾಡಿಲ್ಲಲ್ಲ. ಇಲ್ಲಿ ಬಂದಮೇಲೆ ಮಾಡ್ತಾ ಇದ್ದಾಳಂದ್ರೆ ನನಗನ್ನಿಸ್ತತಿ ಆಕೆ ಹೇಳ್ದಂಗೆ ಏನೋ ಒಂದು ದುಷ್ಟಶಕ್ತಿ ಕಾಟನೇ ಇರ್ಬೋದು. ರಾಹು ಕಾಟ, ಈ ವಾಸ್ತು ಇದು ಕಾಟನೇ ಇರ್ಬೋದು. ಇಲ್ಲ, ನಾಳೆ ಕರೆಸ್ಬೇಕು.